ಬನ್ನಿ ಮಕ್ಳೇ, ಇವತ್ತು ನಮ್ಮ ದೇಶದ ಬಗ್ಗೆ ಒಂದು ಅದ್ಭುತವಾದ ವಿಷಯ ತಿಳ್ಕೊಳ್ಳೋಣ. ಮೊನ್ನೆ ನನ್ನ ಮೊಮ್ಮಕ್ಕಳು ಕೇಳಿದ್ರು, ಅಜ್ಜ, ಈ ಟ್ರಕ್ಗಳು, ರೈಲುಗಳೆಲ್ಲ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಇಷ್ಟು ಸುಲಭವಾಗಿ ಹೇಗ್ ಹೋಗುತ್ತೆ? ಎಲ್ಲವೂ ಎಷ್ಟು ಸರಾಗವಾಗಿ ಚಲಿಸ್ತಾ ಇದೆ ಅಲ್ವಾ ಅಂತ. ಅವರ ಆ ಕುತೂಹಲದಲ್ಲೇ ಇವತ್ತಿನ ನಮ್ಮ ಕಥೆಯ ಬೀಜ ಅಡಗಿದೆ. ಹೌದು, ನನ್ನ ಮೊಮ್ಮಗ ರೋಹನ್ ಇದನ್ನೇ ಕೇಳಿದ್ದು. ನಮ್ಮ ಅಂಗಡಿಗೆ ಬೇರೆ ರಾಜ್ಯದಿಂದ ಮಾವಿನ ಹಣ್ಣು ಬರುತ್ತಲ್ಲ ಅಜ್ಜ, ಅದಕ್ಯಾರೋ ಅಡ್ಡಿ ಮಾಡಲ್ವಾ ಅಂತ. ನೋಡಿ, ಈ ಸಣ್ಣ ಪ್ರಶ್ನೆಯಲ್ಲೇ ಒಂದು ದೊಡ್ಡ ಉತ್ತರ ಇದೆ. ಅದು ನಮ್ಮನ್ನು ಇವತ್ತಿನ ವಿಷಯದ ಕೇಂದ್ರಕ್ಕೆ ಕರ್ಕೊಂಡು ಹೋಗುತ್ತೆ. ಆ ಪ್ರಶ್ನೆಗೆ ಉತ್ತರ ನಮ್ಮ ಸಂವಿಧಾನದಲ್ಲೇ ಇದೆ. ಅದನ್ನೇ ಆರ್ಟಿಕಲ್ 301 ಅಂತ ಕರೆಯೋದು. ಇದು ನಮ್ಮ ದೇಶದಾದ್ಯಂತ ವ್ಯಾಪಾರ, ವಹಿವಾಟು ಎಲ್ಲವೂ ಸರಾಗವಾಗಿ ನಡೆಯಲಿ ಅಂತ ಮಾಡಿರುವ ಒಂದು ಬಹಳ ಮುಖ್ಯವಾದ ನಿಯಮ. ಸರಳವಾಗಿ ಹೇಳ್ಬೇಕು ಅಂದ್ರೆ, ಭಾರತದ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ವ್ಯಾಪಾರ ಮಾಡಕ್ಕೆ, ಸಾಮಾನು ಸಾಗಿಸಕ್ಕೆ, ಯಾತ್ರೆ ಮಾಡಕ್ಕೆ ಯಾರೂ ಸುಮ್ನೆ ಅಡ್ಡಿಪಡಿಸಬಾರದು ಅಂತೆ ಈ ನಿಯಮ ಹೇಳತ್ತೆ. ಆಗ ನನ್ನ ಮೊಮ್ಮಗ ಕೇಳಿದ್ನಲ್ಲ, ಅಂದ್ರೆ ಯಾರಾದ್ರೂ ಟ್ರಕ್ ನಿಲ್ಸಿ ನೀನು ನಮ್ಮ ರಾಜ್ಯದೊಳಗೆ ಬರೋ ಹಾಗಿಲ್ಲ ಅಂತ ಹೇಳೋಕೆ ಆಗಲ್ವಾ ಅಂತ. ಅದಕ್ಕೆ ನನ್ನ ಉತ್ತರ, ಹೌದು, ಬಹುತೇಕವಾಗಿ ಹಾಗೆ ಹೇಳೋಕೆ ಬರೋದಿಲ್ಲ. ಇದನ್ನ ಹೀಗೆ ಕಲ್ಪನೆ ಮಾಡಿಕೊಳ್ಳಿ. ನಮ್ಮ ಭಾರತ ದೇಶ ಒಂದು ದೊಡ್ಡ ಆಟದ ಮೈದಾನ ಇದ್ದ ಹಾಗೆ. ಈ ಮೈದಾನದಲ್ಲಿ ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಓಡಾಡಬಹುದು, ಆಟ ಆಡಬಹುದು. ಯಾವುದೇ ಗೋಡೆಗಳಿಲ್ಲ, ಯಾವುದೇ ಬೇಲಿಗಳಿಲ್ಲ, ಎಲ್ಲರಿಗೂ ಸಂಪೂರ್ಣ ಸ್ವಾತಂತ್ರ್ಯ. ಆಗ ನನ್ನ ಮೊಮ್ಮಗಳು ಕೇಳಿದ್ಲು, ಅಜ್ಜ, ವ್ಯಾಪಾರ, ವಾಣಿಜ್ಯ ಎರಡೂ ಒಂದೇ ಥರ ಅಲ್ವಾ? ಏನಿದು ವ್ಯತ್ಯಾಸ ಅಂತ. ನೋಡಿ, ವ್ಯಾಪಾರ ಅಂದ್ರೆ ವಸ್ತುಗಳಂಗ ಕೊಳ್ಳುವುದು, ಮಾರುವುದು ಅಷ್ಟೇ. ಆದ್ರೆ ವಾಣಿಜ್ಯ ಅಂದ್ರೆ ವ್ಯಾಪಾರಕ್ಕೆ ಸಹಾಯ ಮಾಡುವ ಎಲ್ಲವೂ, ಅಂದ್ರೆ ಸಾಗಾಣಿಕೆ, ಬ್ಯಾಂಕಿಂಗ್, ಇನ್ಶೂರೆನ್ಸ್, ಇಡೀ ಸಿಸ್ಟಮ್. ಇನ್ನೂ ಸಂಚಾರ ಅಂತ ಇದೆಯಲ್ಲ, ಅದು ಬರೀ ಟ್ರಕ್ಗಳು ಓಡಾಡೋದಷ್ಟೇ ಅಲ್ಲ. ನೀವು ಒಂದೂರಿಂದ ಇನ್ನೊಂದೂರಿಗೆ ಹೋಗೋದು, ಫೋನಲ್ಲಿ ಮಾತಾಡೋದು, ಎಲ್ಲಾ ರೀತಿಯ ಚಲನೆ ಇದರಲ್ಲಿ ಸೇರುತ್ತೆ. ಸರಿ, ಈ ವಿಷಯ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗೋಕೆ ನಾನೊಂದು ಚಿಕ್ಕ ಕಥೆ ಹೇಳ್ತೀನಿ. ಕೇಳೋಕ್ ತಯಾರಾ? ಒಂದಾನೊಂದು ಶಾಲೆಯಲ್ಲಿ 4 ಹೌಸ್ಗಳಿದ್ವು. ಕೆಂಪು, ನೀಲಿ, ಹಸಿರು ಮತ್ತೆ ಹಳದಿ. ಕೆಂಪು ಹೌಸ್ ಹತ್ರ ಒಳ್ಳೊಳ್ಳೆ ಸ್ಪೋರ್ಟ್ಸ್ ಸಾಮಾನುಗಳಿದ್ವು. ನೀಲಿ ಹೌಸ್ ಹತ್ರ ಜ್ಞಾನದ ಪುಸ್ತಕಗಳಿದ್ವು. ಹಸಿರು ಹೌಸ್ ಹತ್ರ ಚಿತ್ರ ಬಿಡಿಸೋಕೆ ಬೇಕಾದ ಸಾಮಾನುಗಳಿದ್ವು. ಆದ್ರೆ ಒಂದು ದಿನ ಏನಾಯ್ತು ಗೊತ್ತಾ? ಕೆಂಪು ಹೌಸ್ನವರು ಸ್ವಲ್ಪ ಸ್ವಾರ್ಥಿಗಳಾದ್ರು. ಅವರು, ನಮ್ಮ ಆಟದ ಸಾಮಾನುಗಳನ್ನ ನಾವು ಯಾರಿಗೂ ಕೊಡಲ್ಲ, ಇದು ನಮಗೆ ಮಾತ್ರ ಅಂತ ಹೇಳ್ಬಿಟ್ರು. ಇದನ್ ನೋಡಿದ ಕೂಡ್ಲೇ ನೀಲಿ ಹೌಸ್ನವರು, ಓಹೋ ಹಾಗಿದ್ರೆ ನಮ್ಮ ಪುಸ್ತಕಗಳನ್ನು ನಾವು ಯಾರಿಗೂ ಕೊಡಲ್ಲ ಅಂದ್ರು. ಅವರನ್ನೋಡಿ ಹಸಿರು ಹೌಸ್ನವರು ತಮ್ಮ ಕಲಾ ಸಾಮಗ್ರಿಗಳನ್ನು ಕೊಡೋದನ್ನ ನಿಲ್ಸಿದ್ರು. ಹೀಗೆ ಒಬ್ರಿಂದ ಶುರುವಾದ ಸ್ವಾರ್ಥ ಎಲ್ಲರಿಗೂ ಹಬ್ಬಿಬಿಡ್ತು. ಕೊನೆಗೇನಾಯ್ತು? ಯಾರಿಗೂ ಆಟ ಆಡೋಕೆ ಆಗ್ಲಿಲ್ಲ, ಯಾರಿಗೂ ಚೆನ್ನಾಗ್ ಓದೋಕೂ ಆಗ್ಲಿಲ್ಲ. ಎಲ್ಲರೂ ಏನಾದ್ರೂ ಒಂದು ಕಳ್ಕೊಂಡ್ರು. ಎಲ್ಲರೂ ಬೇಜಾರಾದ್ರು. ನೋಡಿದ್ರಾ, ಹಂಚ್ಕೊಳ್ದೆ ಹೋದ್ರೆ ಎಲ್ಲರಿಗೂ ಹೇಗೆ ನಷ್ಟ ಆಗತ್ತೆ ಅಂತ. ಇದೆಲ್ಲವನ್ನೂ ಗಮನಿಸಿದ ಶಾಲೆಯ ಪ್ರಿನ್ಸಿಪಾಲ್ ಒಂದು ಹೊಸ ನಿಯಮ ಮಾಡಿದ್ರು. ಇವತ್ತಿಂದ ಶಾಲೆಯಲ್ಲಿರೋ ಪ್ರತಿಯೊಂದು ವಸ್ತುವು ಎಲ್ಲರಿಗೂ ಸೇರಿದ್ದು, ಯಾರು ಬೇಕಾದ್ರೂ ಯಾವುದನ್ನೂ ಬೇಕಾದ್ರೂ ಬಳಸ್ಬೋದು ಅಂತ ಒಂದು ಆದೇಶ ಹೊರಡಿಸಿದ್ರು. ಈಗ ನಿಮ್ಗೆ ಕಥೆಯ ಅರ್ಥ ಗೊತ್ತಾಗಿರ್ಬೇಕಲ್ಲ. ಆ ಕಥೆಯಲ್ಲಿ ಬರುವ 4 ಮನೆಗಳೇ ನಮ್ಮ ದೇಶದ ರಾಜ್ಯಗಳು. ಆ ಪ್ರಿನ್ಸಿಪಲ್ ಮಾಡಿದ್ರಲ್ಲ ಒಂದು ಅದ್ಭುತವಾದ ನಿಯಮ, ಅದೇ ನಮ್ಮ ಸಂವಿಧಾನದ ಆರ್ಟಿಕಲ್ 301. ಇದು ನಮ್ಮೆಲ್ಲ ರಾಜ್ಯಗಳು ಅನ್ಯೋನ್ಯವಾಗಿ ಎಲ್ಲವನ್ನೂ ಹಂಚಿಕೊಂಡು ಬಾಳ್ಬೇಕು ಅಂತ ಹೇಳುತ್ತೆ. ಒಂದು ವೇಳೆ ಈ ಥರದ ನಿಯಮ ಇಲ್ದಿದ್ರೆ, ಎಲ್ಲಾ ಕಡೆ ನಿರ್ಬಂಧಗಳೇ ಇದ್ದಿದ್ರೆ ಏನಾಗುತ್ತಿತ್ತು? ಅದನ್ನ ಇನ್ನೊಂದು ರೀತಿ ಯೋಚನೆ ಮಾಡಿ ನೋಡೋಣ. ಈಗ ನೀವೊಬ್ರು ನಿಮ್ಮ ಸ್ನೇಹಿತರ ಮನೆಗೆ ಹೊರಟಿದ್ದೀರಾ ಅಂದ್ಕೊಳ್ಳಿ. ಆದ್ರೆ ದಾರಿಯಲ್ಲಿ ಪ್ರತಿ ಗಲ್ಲಿಯಲ್ಲೂ ಒಬ್ಬೊಬ್ರು ನಿಮ್ಮನ್ನ ನಿಲ್ಲಿಸಿ, ಎಲ್ಲಿಗೋಗ್ತಿದ್ದೀರಾ, ಯಾಕೋಗ್ತಿದ್ದೀರಾ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ರೆ ಹೇಗಿರುತ್ತೆ? ಹೋಗೋ ಮೂಡೆ ಹಾಳಾಗುತ್ತೆ ಅಲ್ವಾ? ಇಡೀ ಪ್ರಯಾಣವೇ ಒಂದು ದೊಡ್ಡ ತಲೆನೋಳಗ್ಬಿಡುತ್ತೆ. ನೋಡಿ, ಇದೇ ರೀತಿ ದೇಶದೊಳಗೆ ಆಗಬಾರ್ದು ಅಂತಾನೆ ಆರ್ಟಿಕಲ್ 301 ಇರೋದು. ಇದು ಅನಾವಶ್ಯಕ ತಡೆಗಳನ್ನ, ಕಿರಿಕಿರಿಗಳನ್ನ ನಿವಾರಿಸಿ ಸರಕು ಮತ್ತು ಜನರ ಓಡಾಟಕ್ಕೆ ಒಂದು ಸುಗಮವಾದ ದಾರಿಯನ್ನ ಮಾಡ್ಕೊಡುತ್ತೆ. ಆಗ ನನ್ನ ಮೊಮ್ಮಗಳು ಕೇಳಿದ್ಲು, ಅಜ್ಜ, ಈ ನಿಯಮದಿಂದ ದೇಶಕ್ಕೆ ನಿಜವಾಗ್ಲೂ ಆಗೋ ಲಾಭವಾದ್ರೂ ಏನು? ಇದು ನಮ್ಮೆಲ್ಲರನ್ನೂ ಹೇಗೆ ಒಂದು ಮಾಡುತ್ತೆ ಅಂತ. ಯೋಚನೆ ಮಾಡಿ, ಇದರಿಂದ ನಮ್ಮ ರೈತರು ತಾವು ಬೆಳೆದ ಬೆಳೆಯನ್ನ ದೇಶದ ಯಾವ ಮೂಲೆಯಲ್ಲಾದ್ರೂ ಲಾಭ ಬರೋ ಕಡೆ ಮಾರಬಹುದು. ಸಣ್ಣಪುಟ್ಟ ವ್ಯಾಪಾರಸ್ಥರು ತಮ್ಮ ವಸ್ತುಗಳನ್ನ ಬೇರೆ ರಾಜ್ಯಗಳಿಗೂ ಕಳಿಸಿ ತಮ್ಮ ವ್ಯಾಪಾರವನ್ನ ಬೆಳೆಸಬಹುದು.
ಇದರಿಂದ ಏನಾಗುತ್ತೆ ಅಂದ್ರೆ ಇಡೀ ದೇಶ ಆರ್ಥಿಕವಾಗಿ ಒಂದಾಗುತ್ತೆ. ಕೊನೆಗೆ ಹೇಳೋದಾದ್ರೆ ಈ ನಿಯಮ ನಮ್ಮೆಲ್ಲರನ್ನೂ ಒಟ್ಟಿಗೆ ಹಿಡಿದಿಡುತ್ತೆ. ನಾವು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಭಾಷೆ ಮಾತಾಡಿದ್ರೂ ನಾವೆಲ್ಲ ಒಂದೇ ಕುಟುಂಬದವರು ಅನ್ನೋ ಭಾವನೆಯನ್ನ ಇದು ಗಟ್ಟಿ ಮಾಡುತ್ತೆ. ಹಾಗಾದ್ರೆ ಇಷ್ಟೆಲ್ಲ ಕೇಳ್ದ ಮೇಲೆ ಹೇಳಿ, ಈ ಆರ್ಟಿಕಲ್ 301ರ ನಿಜವಾದ ಆತ್ಮ, ಅದರ ಹೃದಯ ಇರೋದು ಎಲ್ಲಿ? ಒಂದು ಕ್ಷಣ ಕಣ್ಮುಚ್ಚಿ ಯೋಚನೆ ಮಾಡಿ. ಒಂದು ವೇಳೆ ದೇಶದೊಳಗೆ ಈ ಎಲ್ಲಾ ಓಡಾಟ, ಈ ಮುಕ್ತ ಸಂಚಾರ ಸಂಪೂರ್ಣವಾಗಿ ನಿಂತ್ಹೋದ್ರೆ ಏನಾಗ್ಬಹುದು? ಆಗ ನಮ್ಮ ಮೊಮ್ಮಕ್ಕಳೇ ಉತ್ತರ ಹೇಳಿದ್ರು, ನಮ್ಮ ನಡುವಿನ ಸಂಪರ್ಕಗಳೇ ಕಟ್ಟಾಗ್ಬಿಡುತ್ತೆ ಅಜ್ಜ. ಪ್ರತಿಯೊಂದು ರಾಜ್ಯವೂ ಆ ಕಥೆಯಲ್ಲಿನ ಮನೆಗಳ ಹಾಗೆ ಸ್ವಾರ್ಥದಿಂದ ವರ್ತಿಸೋಕೆ ಶುರು ಮಾಡುತ್ತೆ. ನಾವು ಒಂದು ದೇಶವಾಗಿ ಒಟ್ಟಿಗೆ ಕೆಲ್ಸ ಮಾಡೋದನ್ನೇ ನಿಲ್ಸ್ಬಿಡ್ತೀವಿ. ಹೌದು, ನೀವು ಹೇಳಿದ್ದು 100ಕ್ಕೆ 100 ಸರಿ. ಈ ಮುಕ್ತ ಸಂಚಾರ ಇರುವುದರಿಂದಲೇ ನಾವು ಒಂದಾಗಿದ್ದೇವೆ, ನಮ್ಮ ದೇಶದ ಒಗ್ಗಟ್ಟು ಉಳಿದಿದೆ, ಎಲ್ಲರೂ ಒಟ್ಟಾಗಿ ಬೆಳೀತಿದ್ದೇವೆ. ನಮ್ಮ ದೇಶವನ್ನ ಒಂದುಗೂಡಿಸುವ ಈ ಶಕ್ತಿಯೇ, ಈ ಭಾವನೆಯೇ ಆರ್ಟಿಕಲ್ 301ರ ನಿಜವಾದ ಹೃದಯ. ಇದನ್ನ ಯಾವತ್ತೂ ಮರಿಬಾರ್ದು.